ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ರಾಯನ್ ಗೌಡ. ಇವತ್ತು ನಾವು ನನ್ನ ಹೆಂಡತಿ ಜೊತೆ, ಕ್ಯಾಮ್ರಾಮನ್ ಇವತ್ತು ನನ್ನ ಹೆಂಡತಿ, ಸೊ ನೀವು ನೋಡ್ಬೋದು. ಸೊ ನಾವಿಬ್ಬರು ಇವತ್ತು ಚರ್ಚ್ ಸ್ಟ್ರೀಟಿಗೆ ಬಂದಿದ್ದೀವಿ ಸ್ನೇಹಿತರೆ. ಸೊ ಚರ್ಚ್ ಸ್ಟ್ರೀಟ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, MG ರೋಡ್ ಹತ್ರ ಇರೋದು. ಬಟ್ ನಾನು ಪರ್ಸ್ನಲಿ ಬೆಂಗಳೂರಲ್ಲೇ ಇದ್ಕೊಂಡು ಆಲ್ಮೋಸ್ಟ್ 20 ವರ್ಷ ಆಯಿತು ಸ್ನೇಹಿತರೆ ಬೆಂಗಳೂರಿಗೆ ಬಂದು. ಬಟ್ ಬೆಂಗಳೂರಲ್ಲೇ ಇದ್ದು ಚರ್ಚ್ ಸ್ಟ್ರೀಟಿಗೆ ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ಬೈಯೋರಿದ್ರೆ ಕಮೆಂಟ್ಸಲ್ಲಿ ಹೋಗ್ಬಿಟ್ಟು ಬೈದ್ಬಿಡಿ, ಏನು ಬೇಕೋ ಸಮಾಧಾನ ಮಾಡ್ಕೊಳ್ಳಿ ಬೈದು. ಜನ್ಮಕ್ಕೆ ಹೋಗೋ. ವಿ ವಿಲ್ ಆಲ್ಸೋ ಶೋ ಯು ಚರ್ಚ್ ಸ್ಟ್ರೀಟಲ್ಲಿ ಏನೇನೆಲ್ಲ ಇದೆ ಆ್ಯಂಡ್ ಏನೇನೆಲ್ಲ ಅವೈಲಬಿಲಿಟಿ ಇದೆ ಅಂತ. ಕಮ್ ಆನ್, ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ನಾವು ಯಾವತ್ತಾದರೂ ಈ ಥರ ಒಂದು ರೋಡ್ ನೋಡಿರ್ತೀವ? ರೆಸಿಡೆನ್ಷಿಯಲ್ ಏರಿಯಾಸಲ್ಲಿ ಯೂಶಲಿ ಟಾರ್ ರೋಡು, ಕಾಂಕ್ರೀಟ್ ರೋಡು ನೋಡಿರ್ತೀವಿ. ಇಲ್ಲಿ ನೋಡಿ, ಸೊ ಈ ಥರ ಬ್ಲಾಕ್ಸಲ್ಲೇ ರೋಡ್ ಮಾಡಿದ್ದಾರೆ. ಸೊ ದಿಸ್ ಇಸ್ ಗುಡ್. ಏನಪ್ಪ ಇವನು ರೋಡ್ ಗಿಡೆಲ್ಲ ತೋರಿಸ್ತಾ ಇದ್ದಾನೆ ಅನ್ಕೋಬೋದು. ಸೊ ಎಲ್ಲ ರೀತಿನೂ ಎಕ್ಸ್ಪ್ಲೋರ್ ಮಾಡಿ ಏನೇನಿದೆ, ಏನೇನು ಡಿಫ್ರೆಂಟ್ ಇದೆ, ಏನು ವಿಭಿನ್ನವಾಗಿದೆ ಅದೆಲ್ಲ ತೋರಿಸೋಣ ಅಂತ ನಮ್ಮದೊಂದು ಪ್ರಯತ್ನ ಸ್ನೇಹಿತರೆ, ಅಷ್ಟೇ. ನಾನು ಎಸ್, ನೀವು ನೋಡ್ತಾ ಇರ್ಬೋದು ಏನಪ್ಪ ಚರ್ಚ್ ಸ್ಟ್ರೀಟ್ ಅಂದ್ಬಿಟ್ಟು MG ರೋಡ್ ಮೆಟ್ರೋ ಸ್ಟೇಷನ್ ತೋರಿಸ್ತಾ ಇದ್ದಾನೆ ಅಂತ. ಇಲ್ಲ ಸ್ನೇಹಿತರೆ, ಸೊ ಇಲ್ಲಿಗೆ ಬರೋದಕ್ಕೆ ನೀವು ವಿಧವಾದ ರೀತಿಲಿ ಬರ್ಬೋದು. ಅಂದರೆ ಬೈಕಲ್ಲಿ ಬರ್ಬೋದು, ಕಾರಲ್ಲಿ ಬರ್ಬೋದು, ಮೆಟ್ರೋಲ್ಲಿ ಬರ್ತೀರಾ ಅಂದರೆ ಅದರಲ್ಲೂ ಬರ್ಬೋದು. ದಟ್ಸ್ ವೈ ಐ ವಾಂಟೆಡ್ ಟು ಶೋ ಯು ದಿಸ್. ಸೊ ಮೆಟ್ರೋ ಸ್ಟೇಷನ್ ಕೂಡ ಜಸ್ಟ್ ಚರ್ಚ್ ಸ್ಟ್ರೀಟಲ್ಲೇ ಇದೆ. ಸೊ ಮೆಟ್ರೋ ಸ್ಟೇಷನ್ ನೀವು ಚರ್ಚ್ ಸ್ಟ್ರೀಟ್ನ ಎಕ್ಸಿಟ್ ಅಂತ ತೊಗೊಳ್ಬೇಕಾಗತ್ತೆ ಮೆಟ್ರೋಲ್ ಬಂತು ಅಂತಂದರೆ. ಇನ್ನೊಂದು MG ರೋಡ್ ಎಕ್ಸಿಟ್ ಕೂಡ ಇರುತ್ತೆ. ಸೊ ನೀವು ಇನ್ ಕೇಸ್ ಬಸ್ಸಲ್ಲಿ ಬರ್ತೀರಾ ಅಂತಂದರೆ ಇದ್ರದ ಆಪೋಸಿಟ್ ಸ್ವಲ್ಪ ಹಿಂಗ್ ನೋಡು, ಅದ್ಯಾಕೆ ಹಿಂಗ್ ನೋಡ್ತೀಯ? ಯಾವ ಇವೆಲ್ಲ ಎಕ್ಸಿಟ್ ಏನಿದೆ ಅಲ್ಲ, ಅಲ್ಲಿಂದ ನೀವು ಬಸ್ ಸ್ಟಾಪ್ ಕೂಡ ಇದೆ. ಅಲ್ಲಿ ಇಳಿದು ಅಲ್ಲಿ ಒಂದು ರೈಟ್ ತೊಗೋಬೇಕು ಸಿಗ್ನಲಲ್ಲಿ, ಆ್ಯಂಡ್ ದೆನ್ ಅನದರ್ ರೈಟ್ ವಿಲ್ ಟೇಕ್ ಯು ಟು ಚರ್ಚ್ ಸ್ಟ್ರೀಟ್. ಓಕೆನಾ? ಸೊ ಇದಿಷ್ಟು ಬರೋ ರೀತಿ. ಕಾರ್ಸ್ ಆದಷ್ಟು ಅವಾಯ್ಡ್ ಮಾಡಿ, ಬಿಕಾಸ್ ಪಾರ್ಕಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ರೋಡ್ ಚಿಕ್ಕದು, ಆ್ಯಂಡ್ ದೆನ್ ದೆರ್ ಇಸ್ ಅ ಲಾಟ್ ಆಫ್ ಕ್ರೌಡ್ ಆಲ್ಸೋ ಹಿಯರ್. ಅದಕ್ಕೆ ಕಾರ್ಸ್ ಆದಷ್ಟು ಅವಾಯ್ಡ್ ಮಾಡಿದ್ರೆ ಒಳ್ಳೆಯದು. ಇಲ್ಲ ಕಾರ್ಸಲ್ಲಿ ಬಂದ್ರೂ ವ್ಯಾಲೆ ಪಾರ್ಕಿಂಗ್ಸ್ ಅದೆಲ್ಲ ಇರುತ್ತೆ, ಬಟ್ ಇಟ್ಸ್ ಅಟ್ ಯುವರ್ ಓನ್ ರಿಸ್ಕ್. ಸೊ ನಾವಿವಾಗ ಮೆಟ್ರೋ ಸ್ಟೇಷನ್ನ ಒಳಭಾಗದಲ್ಲಿದ್ದೀವಿ ಸ್ನೇಹಿತರೆ. ನೀವು ನೋಡ್ಬೋದು, ಇದು ಬ್ರಿಗೇಡ್ ರೋಡ್ ಸೈಡ್ ಎಕ್ಸಿಟ್ ಇದು, ಆ್ಯಂಡ್ ಇದು ಚರ್ಚ್ ಸ್ಟ್ರೀಟ್ ಸೈಡ್ ಎಕ್ಸಿಟ್ಟು. ಸೊ ಇಲ್ಲಿ ನೋಡ್ತಾ ಇತ್ತು ಅಂತಂದರೆ ನಿಮಗೆ ಇಲ್ಲೊಂದು ಸಣ್ಣ ಆನೆಯ ಕಲಾಕೃತಿ ಇಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಇದು ದೊಡ್ಡದು ಆ್ಯಂಡ್ ಇಲ್ಲೊಂದು ಆನೆಯ ಮರಿಯದು ಕೂಡ ಇಟ್ಟಿದ್ದಾರೆ. ಬರೀ ಇಂಥದೆಯಾ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಟ್ಸ್ ವೆರಿ ಯುನೀಕ್ ಆಲ್ಸೋ. ನೀವು ನೋಡಿದ್ರೆ ಇಲ್ಲಿ ಮರದ ಇದರಿಂದ ಮಾಡಿರೋದು, ಇದು ತುಂಬ ಚೆನ್ನಾಗಿದೆ ಇದು. ಅಯ್ಯೋ, ಡಬಲ್ ಮೀನಿಂಗ್ ಸರ್. ಆ್ಯಂಡ್ ದೆನ್ ಇಲ್ಲಿ ನಿಮಗೆ ಬ್ರಿಗೇಡ್ ರೋಡ್ ಸೈಡಲ್ಲಿ ಇಲ್ಲೊಂದು ಕೆಫೆ ಲೆವಿಸ್ಟಾ ಅಂತ ಒಂದು ಸಣ್ಣ ಕೆಫೆ ಇದೆ. ಆ್ಯಂಡ್ ದೆನ್ ಟ್ರೈ ಮಳಿಗೆ ಅಂತ ಒಂದು ಶಾಪ್ ಇದೆ ಅಲ್ಲಿ. ಆ್ಯಂಡ್ ದೆನ್ ಈ ಕಡೆ ಬಂತು ಅಂತಂದರೆ ನಿಮಗೆ ಇಲ್ಲೊಂದು ಸಣ್ಣ ATM ಇದೆ, SBI ಇದು. ಆ್ಯಂಡ್ ದೆನ್ ಇಲ್ಲಿಂದ ನೋಡ್ತಾ ಹೋದ್ರಿ ಅಂತಂದರೆ ಎವ್ರಿಥಿಂಗ್ ಯು ಕ್ಯಾನ್ ಸಿ ಸ್ನೇಹಿತರೆ. ಇಲ್ಲಿ ನೋಡಿ, ಇದೆಲ್ಲ ಕೆಲವೊಂದು ಸ್ಟಿಕ್ಕರ್ಸ್ ಇದೆ ಇಲ್ಲಿ. ಆ್ಯಂಡ್ ದೆನ್ ಆ್ಯನಿಮೇಟೆಡ್ ಕಾರ್ಟೂನ್ ಕ್ಯಾರೆಕ್ಟರ್ಸ್ದು ಸ್ಟಿಕ್ಕರ್ಸ್ ಆಗಿರ್ಬೋದು, ಮ್ಯಾಗ್ಝೀನ್ಸ್ ಆಗಿರ್ಬೋದು, ಕೀ ಚೈನ್ಸ್ ಯು ಕ್ಯಾನ್ ಸಿ. ಆ್ಯಂಡ್ ಇಲ್ಲಿ ಹೆಣ್ಣು ಮಕ್ಕಳ ಎಲ್ಲ ಆಕ್ಸೆಸರೀಸ್ ಕೂಡ. ಸೊ ಹೆಣ್ಮಕ್ಳು ಬಂದ್ರಿ ಅಂತಂದರೆ, ನಂತರ ಹೆಂಡತಿ ಜೊತೆ ಏನಾದ್ರು ಬಂದ್ರಿ ಅಂತಂದರೆ ಒಳ್ಳೆ ಟೈಮ್ ಪಾಸ್ ಆಗುತ್ತೆ. ಆ್ಯಂಡ್ ದೆನ್ ಜೇಬ್ಗೂ ಕೂಡ ಒಳ್ಳೆ ಕತ್ರಿ ಕೂಡ ಬೀಳುತ್ತೆ. ಸೊ ಬಿ ಕೇರ್ಫುಲ್. ನನ್ನ ಹೆಂಡ್ತಿ ಹೂ ಅಂತ ಇದ್ದಾಳೆ. ಸೊ ದಿಸ್ ವಾಸ್ ಇನ್ಸೈಡ್ ಮೆಟ್ರೋ ಸ್ಟೇಷನ್ಸ್ ಸ್ನೇಹಿತರೆ. ಬಟ್ ಏನಪ್ಪ ಬರೀ ಮೆಟ್ರೋ ತೋರಿಸ್ತಾನೆ ಅನ್ಕೋಬೋದು, ಬೇಡ, ಬನ್ನಿ ಲೆಟ್ಸ್ ಸ್ಟಾರ್ಟ್ ಎಕ್ಸ್ಪ್ಲೋರಿಂಗ್ ಚರ್ಚ್ ಸ್ಟ್ರೀಟ್ ನಾವು. ಓಕೆ, ಸೊ ನಾವಿವಾಗ OnePlusನ ಮೊದಲನೇ ಎಕ್ಸ್ಪೀರಿಯನ್ಸ್ ಸ್ಟೋರ್ ಇನ್ ದ ವರ್ಲ್ಡ್ ಸ್ನೇಹಿತರೆ. ಸೊ ಅದು ಬ್ಯಾಂಗ್ಳೂರಲ್ಲಿ ಸೆಟಪ್ ಮಾಡಿದ್ದವರು, ಮೊದಲನೇ ಆಫ್ಲೈನ್ ಎಕ್ಸ್ಪೀರಿಯನ್ಸ್ ಸ್ಟೋರ್. ಅದು ಬ್ರಿಗೇಡ್ ರೋಡಲ್ಲಿರೋದು. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ನೀವು ನೋಡ್ತೀರಾ ಅಂತಂದರೆ ಲೀ ಕೂಪರ್ ಶೋರೂಮ್ ಇದೆ. ಆ್ಯಂಡ್ ದೆನ್ ಯು ಆಲ್ಸೋ ಸಿ ಮೋಚಿ ಸ್ಟೋರ್, ಪೂಮಾ ಸ್ಟೋರ್, ಸ್ಕೆಚರ್ಸ್ ಆ್ಯಂಡ್ ಬರ್ಕಿನ್ ಸ್ಟಾಕ್ ಇದಿದೆ. ಆ್ಯಂಡ್ ದೆನ್ ಬ್ಯಾಂಡ್ ಬಾಕ್ಸ್ ಇದೆ, ವಿವೋ ಸ್ಟೋರ್ ಇದೆ. So you can see all big companies here ಸ್ನೇಹಿತರೆ. This is business. ದೊಡ್ಡದಾಗಿ ಏನಾದ್ರು ಹೊಡೆತ ಬೀಳಬೇಕು ಪರ್ಸಿಗೆ ಅಂದರೆ ಡೆಫಿನೆಟ್ಲಿ ಇಲ್ಲಿ ಬನ್ನಿ, ಜೊತೆಲಿ ಇಂಥವ್ರನ್ನ ಕರ್ಕೊಂಡು ಬನ್ನಿ.
ಸೊ ದ್ಯಾಟ್ ಇನ್ನೊಂದು ಸ್ವಲ್ಪ ಜಾಸ್ತಿ ಬ್ಲೇಡ್ ಬೀಳುತ್ತೆ ಪರ್ಸಿಗೆ ಏನಮ್ಮ. ಹೌದು. ಸೊ ಇಲ್ಲೇ ಜಸ್ಟ್ ಬಿಸೈಡ್ ಲೀ ಕೂಪರ್ ಸ್ಟೋರ್ ನಿಮಗೆ ಫಾರಿನ್ ಮನಿ ಎಕ್ಸ್ಚೇಂಜ್ ಕೌಂಟರ್ ಇದೆ ಇಲ್ಲಿ ಮೇಲೆ ಸ್ಟೋರು. ಆ್ಯಂಡ್ ದೆನ್ ಇಲ್ಲಿ ಸ್ಟಾರ್ಟ್ ಸ್ನೇಹಿತರೆ ಆಲ್ ಶಾಪಿಂಗ್ ಏರಿಯಾ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಒಂದು ಕ್ಲಾತಿಂಗ್ ಸ್ಟೋರ್ ಇದೆ, ಅಲ್ಲೊಂದು ಕ್ಲಾತಿಂಗ್ ಸ್ಟೋರ್ ಇದೆ, ಅಲ್ಲಿ ಬ್ಯಾಗ್ ಸ್ಟೋರ್ ಇದೆ, ಕಂಪ್ಯೂಟರ್ ಸ್ಟೋರ್ ಇದೆ. ಆ್ಯಂಡ್ ದೆನ್ ಇಲ್ಲೊಂದು ಇಂಡಿಯನ್ ಸ್ಟೋರ್ ಅಂತ ಐ ಥಿಂಕ್ ಆ್ಯಂಟಿಕ್ ಗಿಫ್ಟಬಲ್ಸ್ ಆ ಥರದ್ದೆಲ್ಲ ಒಂದು ಸ್ಟೋರ್ ಇದೆ. ಯು ಕ್ಯಾನ್ ಸಿ ದ್ಯಾಟ್. ಆ್ಯಂಡ್ ಇಲ್ಲಿ ನೀವು ಜನ ನೋಡ್ಬೋದು ಸ್ನೇಹಿತರೆ, ವಿಪರೀತ ಜನ. ಆ್ಯಂಡ್ ಟುಡೇ ಇಸ್ ಅ ಸ್ಯಾಟರ್ಡೇ, ಆದ್ದರಿಂದ ಸ್ವಲ್ಪ ಜನ ಜಾಸ್ತಿನೇ ಇದ್ದಾರೆ. ಸ್ಯಾಟರ್ಡೇ ಸಂಡೇಸ್ ಬಂತು ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಬರ್ತಾರೆ ಸ್ನೇಹಿತರೆ. ಸೊ ಇಲ್ಲೆಲ್ಲ ನೋಡ್ಬೋದು ನೀವು, ಕ್ರಾಕ್ಸ್ ಇದೆ, ಅಸಿಕ್ಸ್ ಇದೆ, ಅಡಿಡಾಸ್ ಇದೆ, ಆಲ್ ಬಿಗ್ ಸ್ಟೋರ್ಸ್. ಅಲ್ಲಿ ನೋಡಿದ್ರೆ ಲಿವೈಸ್ ಇದೆ. ಆ್ಯಂಡ್ ದೆನ್ ತುಂಬ ದೊಡ್ಡ ದೊಡ್ಡ ಸ್ಟೋರ್ಸ್ ಇದೆ, ಬ್ರ್ಯಾಂಡೆಡ್ ಸ್ಟೋರ್ಸ್ ಎಲ್ಲ ಇದೆ. ಸೊ ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಎಕ್ಸ್ಪ್ಲೋರ್, ಡೂ ಶಾಪಿಂಗ್. ಈಗ ನಾವು ಚರ್ಚ್ ಸ್ಟ್ರೀಟ್ ಎಂಟರ್ ಆಗ್ತಾ ಇದ್ದೀವಿ. ಸೊ ನೀವೆಲ್ಲ ನೋಡ್ಬೋದು ಕಂಪ್ಯೂಟರ್ ಸ್ಟೋರ್ಸ್, ಚಾಕ್ಲೇಟ್ಸ್ ಸ್ಟೋರ್ಸ್. ಆ್ಯಂಡ್ ದೆನ್ ನಿಮಗೆ ಇಲ್ಲಿ ಬಂತು ಅಂತಂದರೆ ಓಪೋದೊಂದು ಸ್ಟೋರ್ ಇದೆ, ಓಪೋ ಸ್ಟೋರ್ ಇದೆ. ಆ್ಯಂಡ್ ದೆನ್ ಅಂಡರ್ ಆರ್ಮರ್ದು ಒಂದು ಎಕ್ಸ್ಕ್ಲೂಸಿವ್ ಸ್ಟೋರ್ ಇದೆ. ಆ್ಯಂಡ್ ಹಿಯರ್ ಯು ಕ್ಯಾನ್ ಸಿ ಸ್ಟಾರಬಕ್ಕಸ್ ಸ್ಟೋರ್ ಅಲ್ಲ, ಕೆಫೆ ಅಲ್ವಾ. ಬರೀ ಇಂಥದೆಯಾ. ಆ್ಯಂಡ್ ದೆನ್ ಅದು ಎದುರುಗಡೆನೆ ನಿಮಗೆ ಮಿನಿಸೋ, ಇದು ಫೇಮಸ್ ಜಾಪನೀಸ್ ಶಾಪಿಂಗ್ ಸೆಂಟರ್ ಇದು. ಐವ್ ಹರ್ಡ್ ಇಲ್ಲೆಲ್ಲ ನಿಮಗೆ ಒಳ್ಳೊಳ್ಳೆ ಏನೋ ಗಿಫ್ಟಬಲ್ಸ್ ಎಲ್ಲ ಸಿಗುತ್ತೆ ಅಂತೆಲ್ಲ. ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ನೋಡೋಣ. ನಾವು ಒಳಗೆ ಹೋದ್ವಿ ಆ್ಯಕ್ಚುಲಿ, ಬಟ್ ಮೋಯೆ ಮೂಮೆಂಟ್ ಆಗೋಯ್ತು. ಅಲ್ಲಿ ಕ್ಯಾಮ್ರಾ ಅಲೌಡ್ ಇಲ್ಲ ಅಂತ ಹೇಳಿದ್ರು. ಇಲ್ಲಿ ನೋಡ್ಬೋದು ನೀವು ಈಸಿ ಟೈಗರ್ ಅಂತ ಒಂದು ಬಾರ್ ಆ್ಯಂಡ್ ಕೆಫೆ ಇದೆ. ಆ್ಯಂಡ್ ದೆನ್ ಅದಾದಮೇಲೆ ಮಟೆಯೋ ಅಂತ ಒಂದು ಕೆಫೆ ಇದೆ. ಆಮೇಲೆ ಬ್ಲಾಸಮ್ ಬುಕ್ ಹೌಸ್ ಅಂತ, ಬುಕ್ ಹೌಸ್ ಅಲ್ಲೊಂದಿದೆ. ಆ್ಯಂಡ್ ದೆನ್ ಇಲ್ಲೂ ಒಂದು ಬುಕ್ ಹೋಮ್ ಅಂತ ಒಂದಿದೆ. ಸೊ ಇನ್ ಕೇಸ್ ಯಾರಾದರೂ ಬುಕ್ ಲವರ್ಸ್ ಇದ್ದರೆ ಇಲ್ಲಿ ಬಂದು ಚೆಕ್ ಮಾಡ್ಬೋದು ಸ್ನೇಹಿತರೆ. ಇಲ್ಲೆಲ್ಲ ನೀವು ನೋಡ್ಬೋದು ಅಲ್ಲಲ್ಲಿ ಫ್ಲವರ್ಸ್ ಎಲ್ಲ ಇಟ್ಕೊಂಡಿದ್ದಾರೆ. ಮೋಸ್ಟ್ಲಿ ಕಪಲ್ಸ್ ಅಲ್ವಾ ಸ್ನೇಹಿತರೆ ಇಲ್ಲೆಲ್ಲ ಬರೋದು, ಕಪಲ್ಸ್, ಮ್ಯಾರಿಡ್ ಆರ್ ಅನ್ಮ್ಯಾರಿಡ್, ವಾಟ್ ಎವರ್ ಇಟ್ ಇಸ್. ಸೊ ಇಲ್ಲಿ ಕಪಲ್ಸ್ ಬಂದು ಫ್ಲವರ್ಸ್ ತೊಗೊಂಡು ಕೊಡಬೇಕು ಅಂತ ಎಕ್ಸ್ಪೆಕ್ಟೇಷನ್ನು. ನನ್ನ ಹೆಂಡತಿ ನನ್ನ ಮೇಲೆ ಫೋಕಸ್ ಮಾಡ್ತಾ ಇದ್ದಾಳೆ, ಯಾಕೆ ಅಂತ ಗೊತ್ತು. ಬಿಕಾಸ್ ನಾನು ಅವಳಿಗೇನು ಕೊಡಿಸಿಲ್ಲ, ಮದುವೆ ಆಗೋಗಿದೆ ಬಾಮ್ಮ. ಮದುವೆ ಆದಮೇಲೆ ಅದೆಲ್ಲ ಏನು ಮಾಡೋ ನೆಸೆಸಿಟಿ ಇಲ್ಲ. ಸೊ ನೀವೇನಾದರೂ ಬಂದರೆ ನಂತರ ಮಾಡಿಬಿಡಿ, ಫ್ಲವರ್ ಕೊಡಿಸಿ ಹೆಂಡತಿಗೆ. ನೀವಿಲ್ಲಿ ನೋಡ್ಬೋದು, ಇಲ್ಲಿ HDFC ಬ್ಯಾಂಕ್ ಇದೆ. ಆ್ಯಂಡ್ ದೆನ್ ಫ್ಲೋ ಕ್ಲಬ್ ಆ್ಯಂಡ್ ಕಿಚನ್ ಅಂತಿದೆ. ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲಿ ಆ್ಯಂಬಿಯನ್ಸ್ ಎಲ್ಲ ಒಳಗಡೆ. ಸೊ ರೆಸ್ಟೋರೆಂಟ್ ಬೇಸಿಕಲಿ ಅದು. ಆ್ಯಂಡ್ ಇಲ್ಲೇ ನಿಮಗೆ ಶಾಪಿಂಗ್ ಮಾಡ್ತಾ ಜೇಬೆಲ್ಲ ಖಾಲಿ ಆಯಿತು ಅಂತಂದರೆ ಹೆಂಡ್ತಿನೂ ಕರ್ಕೊಂಡು ಒಳಗಡೆ ಹೋಗಿ ಪರ್ಸ್ನಲ್ ಲೋನಿಗೆ ಅಪ್ಲೈ ಮಾಡಿಬಿಟ್ಟು ಒಂದೊಳ್ಳೆ ಲಮ್ಸಮ್ ಅಮೌಂಟಲ್ಲಿ ಲೋನ್ ತೊಗೊಂಬಂದ್ಬಿಟ್ಟು ಮತ್ತೆ ಶಾಪಿಂಗ್ ಈ ಕಡೆ ಹೋದರೆ ಶಾಪಿಂಗ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಇಲ್ಲಿಂದ ಸ್ನೇಹಿತರೆ ಆ್ಯಕ್ಚುಲಿ ಸ್ಟ್ರೀಟ್ ಸೈಡ್ ಶಾಪಿಂಗ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಆಲ್ರೆಡಿ ಬಟ್ಟೆಗಳು ಅದೆಲ್ಲ ಸುಮಾರಾಗಿ ಇಟ್ಟಿದ್ದಾರೆ. ಆ್ಯಂಡ್ ದೆನ್ ಹಿಂಗೆ ಮುಂದೆ ಹೋಗ್ತಾ ಹೋಯ್ತು ಅಂತಂದರೆ ನಿಮ್ಗೆ ಅಲ್ಲೆಲ್ಲ ಆಕ್ಸೆಸರೀಸ್ ಎಲ್ಲ ಕಾಣುತ್ತೆ. ಇಲ್ಲೂ ಅಷ್ಟೇ ರೈಟ್ ಸೈಡಲ್ಲಿ ಆಕ್ಸೆಸರೀಸ್ ಎಲ್ಲ ಇದೆ ನೋಡಿ. ಇಲ್ಲೂ ಬುಕ್ ಹೈವ್ ಅಂತ ಒಂದು ಸ್ಟೋರ್ ಇದೆ. ಇಲ್ಲಿ ನೋಡಿ ಗುರು, ಹೆಣ್ಮಕ್ಳೆಲ್ಲ ದುಂಬಿ ಮುತ್ಕೊಬಿಟ್ಟಿದ್ದಾರೆ. ಏನಿರ್ಬೋದು? ಅದೇ ಅಂದ್ಕೊಂಡೆ, ಆಕ್ಸೆಸರೀಸ್, ಬ್ರೇಸ್ಲೆಟ್ ಆಕ್ಸೆಸರೀಸ್ ಇದು. ಅದಕ್ಕೆ ಫುಲ್ಲು ದೊಂಬಿ ಥರ ಮುಟ್ಕೊಬಿಟ್ಟಿದ್ದಾರೆ ಎಲ್ಲರೂ. ಸೊ ಈ ಥರ ಅವರು ಹ್ಯಾಂಡ್ಮೇಡ್ ಆಕ್ಸೆಸರೀಸ್ನ ಮಾಡಿ ಕೊಡ್ತಾರೆ ಸ್ನೇಹಿತರೆ. ಇಲ್ಲಿ ನಿಮಗೆ ಕಸ್ಟಮ್ ಆಲ್ಫಬೆಟ್ಸ್ ಎಲ್ಲ ಇದೆ. ಆ್ಯಂಡ್ ದೆನ್ ಅದರ್ಸ್ ಫ್ಲವರ್ಸ್ ಆಗಿರ್ಬೋದು, ಕಾರ್ಟೂನ್ ಕ್ಯಾರೆಕ್ಟರ್ಸ್ ಅದೆಲ್ಲ ಇದೆ. ಅದರಿಂದ ನಿಮಗೆ ಒಂದು ಕಸ್ಟಮ್ ಹ್ಯಾಂಡ್ಮೇಡ್ ಬ್ರೇಸ್ಲೆಟ್ ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅದಕ್ಕೆ ಇಷ್ಟೊಂದು ಜನ ಇಲ್ಲಿ. ಆ್ಯಂಡ್ ದೆನ್ ಇಲ್ಲಿ ಗೋಲ್ಗಪ್ಪ. ಸೊ ಇದಕ್ಕೆ ಮುಂಚೆ ನಾವು ಆ್ಯಕ್ಚುಲಿ ಗೋಲ್ಗಪ್ಪ ತಿಂದ್ವಿ. ಎಷ್ಟಮ್ಮ ಗೋಲ್ಗಪ್ಪ? 40 ರೂಪೀಸ್. ನನ್ನ ಹೆಂಡತಿ ನೋಡಿ, ನಮ್ಮನೆ ಹತ್ರ 2 ಪ್ಲೇಟ್ ಬರ್ತಿತ್ತು ಅಂತ ಆವಾಗಲೂ ಬೈದ್ಲು, ಇವಾಗಲೂ ಬೈತಾಳೆ. ಸೊ ತುಂಬ ಬಜೆಟ್ ಫ್ರೆಂಡ್ಲಿ ಹೆಂಡತಿ. ಐಫೋನ್ ಕೇಸ್ ಎಲ್ಲ ನೋಡ್ಬೇಡವ, ನಮ್ಮ ಹತ್ರ ಐಫೋನ್ ಇಲ್ಲ. ತುಂಬ ಬಜೆಟ್ ಫ್ರೆಂಡ್ಲಿ ಹೆಂಡತಿ ಗುರು. ಐಫೋನ್ ಸಿಗಲ್ಲ, ಐಫೋನ್ ಕೇಸ್ ಆದರೂ ತೊಗೊಳ್ಳೋಣ ಅಂತ ಅವಳು. ಸೊ ಇಲ್ಲಿ ಶೂಗಳಾಗಿರ್ಬೋದು. ಆ್ಯಂಡ್ ದೆನ್ ಅಗೇನ್ ಗೋಲ್ಗಪ್ಪ. ಹೆಣ್ಮಕ್ಳು ಬರ್ತಾರೆ ಅಂದರೆ ಅಲ್ಲಿ ಇದ್ದೇ ಇರುತ್ತೆ ಗೋಲ್ಗಪ್ಪ.
ಸ್ಟೋರ್ಸ್ ಇದೆ. ಎಸ್, ಯಾಕೆ ಹೇಳಿ, ಗೋಲ್ಗಪ್ಪ ಹೆಣ್ಮಕ್ಳಿಗೆ ಫೇವ್ರೇಟ್ ಅಲ್ವಾ, ಸೊ ಅದಿರಲೇಬೇಕು ಹೆಣ್ಮಕ್ಳು ಬರೋ ಕಡೆ. ಹುಡುಗಿರು ಬರ್ತಾ ಇದ್ದಾರೆ, ನಾನು ನೋಡ್ತಾ ಇದ್ದಾರೆ, ಡಿಸ್ಟರ್ಬ್ ಮಾಡ್ತಾರೆ. ಬೇಗ ಬರ್ರಿ, ಹೋಗ್ಲಿ. ಅವ್ರು ಹೋಗಲ್ಲ. ಸ್ವಲ್ಪ ಹೋಗ್ಬಿಡ್ಲಿ, ಆಮೇಲೆ ನಾನು ಹೇಳ್ತೀನಿ ನಿಮಗೆ. ಯಾವ ಬಾಲಿವುಡ್ ಸ್ಟಾರ್ ಕೂಡ ಹಿಂಗೆ ವೆಯ್ಟ್ ಮಾಡಿಸಲ್ಲ ಕ್ಯಾಮ್ರಾಮನ್ನ. ಇವಳು ನನ್ನ ವೆಯ್ಟ್ ಮಾಡಿ ಅಂತ ನಾನು ನೋಡಿ ಇಲ್ಲಿ ಬಿಸಿಲಲ್ಲಿ ನಿಂತ್ಕೊಂಡು ಕ್ಯಾಮ್ರಾ ಹಿಡ್ಕೊಂಡು ನಿಂತಿರೋದು, ಇವಳು ವೆಯ್ಟ್ ಮಾಡು ಅಂತ. ಆಬ್ವಿಯಸ್ಲಿ ವೆಯ್ಟ್ ಮಾಡಬೇಕು. ಅವಾಗಿಂದ ಇವರು ಬರೀ ಏನು ಹೆಣ್ಮಕ್ಳಿಗೆ ಆಕ್ಸೆಸರೀಸ್ ಇದೆ, ಅದಿದೆ, ಹೆಣ್ಮಕ್ಳಿಗೆ ಇದಿದೆ, ಇದಿದೆ ಅಂತಾರೆ. ನಿನ್ನ ಮಿಸ್ಲೀಡ್ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳಿಗೆ ಮಾತ್ರ ಇದೆ ಅಂತ. ನೋಡಿ, ಆ್ಯಕ್ಚುಲಿ ಗಂಡು ಮಕ್ಳಿಗೆ ತುಂಬ ಇದೆ. ಏನು ಗೊತ್ತಾ, ಅದು ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡಿ, ಗಂಡು ಮಕ್ಳಿಗೆ ಸಾಕ್ಸ್ ಇದೆ. ಸಾಕ್ಸ್ ಇದೆ ಅಂತಿದೆ. ಸಾಕ್ಸ್ ಒಂದೇ, ಆ ಕಡೆ ಶೂ ಇದೆ. ಓಹ್, ಇಲ್ಲಿ ಸಾಕ್ಸ್ ಇದೆ, ಅಲ್ಲಿ ಶೂ ಇದೆ. ಕಂಟ್ರೋಲ್ ಅಷ್ಟೇ, ಮುಗೀತು ಕತೆ ಬೇರೆ ನಮ್ದು. ಬೇರೆ ಶೋರೂಮ್ಸ್ ಇದೆ ನಿಮ್ಗಂತ. ಹುಡುಗಿರು ಎಲ್ಲಿ ಸಿಕ್ಕಿದ್ರು ಬಟ್ಟೆಗಳು ತಗೊಂಡು ಹಾಕೊಂತಿದೆ, ಆದರೆ ನೀವು ಹಂಗಲ್ವಲ್ಲ, ಅದಕ್ಕೆ ನಿಮಗೋಸ್ಕರ ಶೋರೂಮ್ಸ್ ಇದೆ. ಬಾ ಇದೆಲ್ಲ ಜಾಸ್ತಿ ಬಟ್ಟೆ ಕೊಡಿಸ್ಲಿ, ಜಾಸ್ತಿ ಶಾಪಿಂಗ್ ಮಾಡಿಸ್ಲಿ ಅಂತ ಹಾಕ್ತಾ ಇರೋ ಬ್ಲೇಡು. ನಮಗೆ ಗೊತ್ತಿದೆ. ಒಂದು ಬ್ಯಾಗ್ಸ್ ಕೊಡಿಸ್ತಿಲ್ಲ. ನೋಡಿ ಗುರು, ನಾನು ಇಷ್ಟು ದಿನ ಮೇಕ್ ಯುರ್ ಓನ್ ಬ್ರೇಸ್ಲೆಟ್ಸ್, ಮೇಕ್ ಯುರ್ ಓನ್ ಆಕ್ಸೆಸರೀಸ್ ಅಂತ ನೋಡ್ತಾ ಇದ್ದೆ. ಇಲ್ಲಿ ನೋಡಿ ಗುರು, ಮೇಕ್ ಯುರ್ ಓನ್ ಪರ್ಫ್ಯೂಮ್, ಯು ನೇಮ್ ಇಟ್, ವಿ ಮೇಕ್ ಇಟ್ ಅಂತೆ. ಪರ್ಫ್ಯೂಮ್ ಕೂಡ ನಾವೇ ಕಸ್ಟಮೈಸ್ ಮಾಡ್ಕೊಳ್ಳೋ ರೇಂಜಿಗೆ ಬಂದಿದೆ. ನೀವಿಲ್ಲಿ ನೋಡ್ಬೋದು. ಸೊ ಇನ್ಸ್ಟೆಂಟ್ ಪೋಲರಾಯ್ಡ್ಸ್ ಕೂಡ ಕ್ಯಾಪ್ಚರ್ ಮಾಡಿ ಕೊಡ್ತಾರಂತೆ. ಸೊ ಇಫ್ ಯು ವಾಂಟ್ ಟು ಸ್ಟೋರ್ ಮೂಮೆಂಟ್ಸ್, ನೀವಿಲ್ಲಿ ಬಂದುಬಿಟ್ಟು ಪೋಲರಾಯ್ಡ್ಸ್ ಕೂಡ ಕ್ಯಾಪ್ಚರ್ ಮಾಡಿಕೊಂಡು ಯು ಕ್ಯಾನ್ ಸ್ಟೋರ್ ಇಟ್ ಸ್ನೇಹಿತರೆ. I am beautiful writer in Tamil poem I am writing. Okay, if you want, I sell that Tamil poem. Okay. What is your name, uncle? Muthu Swami. Muthu Swami. Where can they see your poems? I am college studying. I am reading. Okay, but where have you written it somewhere in the website or something? No. I published 2 books in Madras State. Oh, that's nice. Muthu That's nice. Kavidigal, Madras. I written one poem about Kaviyarisi Kannada sir. I told that poem. Okay. மதுவை அறிந்து பார்த்தேன், மயக்க வரவில்லை. சுந்தரியை தொட்டு பார்த்தேன், சுகம் கிடைக்கவில்லை. பூவனம் சென்று பார்த்தேன், உண்மை போகவில்லை. நாடு சுற்றி வந்தேன், நலம் முழம் காணவில்லை. 7 இசை நாதம் கேட்டேன், ஏனோ மனம் மாறவில்லை. கவிஞரின் கவிதை கண்டேன், களிப்பு மிகவும் கொண்டேன். Thank you very much. Thank you so much, uncle. What is your mother tongue? Kannada, uncle. ಕನ್ನಡ. Yes. ಅಯ್ಯೋ, ನಾನು ಇಲ್ಲೇ ಹುಟ್ಟಿ, ಇಲ್ಲೇ ಓದಿ, ಇಲ್ಲೇ ಇದ್ದು. Oh, super, uncle. ಕನ್ನಡ ಅವರು ಹೇಳೋರು ನಮ್ಮ ಫ್ರೆಂಡ್ಸು ಕಾಲೇಜ್ ಓದುವಾಗ, ಏನು ಮುತ್ತು ಸ್ವಾಮಿ ಕನ್ನಡ ಮಾತಾಡೋಕ್ಕೆ ಬರ್ತದೆ, ಕನ್ನಡ ಒಳಗೆ ಪೊಯಮ್ ಬಂದಿದ್ರೆ ಎಷ್ಟು ಚೆನ್ನಾಗಿತ್ತು, ನಾವು ಇದು ಮಾಡ್ತೀವಲ್ಲ ಅಂತ ಹೇಳು. ಕನ್ನಡದಲ್ಲಿ ಬರ್ದಿದ್ರೆ ತುಂಬಾ ಚೆನ್ನಾಗಿ ನಿಮಗೆ ಎಕ್ಸ್ಪೋಜರ್ ಸಿಕ್ಕಿರೋದು. ನೈಸ್ ಟು ಮೀಟ್ ಯು, ಅಂಕಲ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿರ್ರಿ, ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೇನೆ ನಮ್ಮ ದೇಶ ಚೆನ್ನಾಗಿದೆ. ಎಸ್, ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕೇಕ್ಸ್ ಇದೆ. ಚೀಸ್ ಕೇಕ್, ನಟೆಲ್ಲ ಚೀಸ್ ಕೇಕ್, ಬ್ಲೂಬೆರಿ ಚೀಸ್ ಕೇಕ್ ಎಲ್ಲ. ಆ್ಯಂಡ್ ದೆನ್ ಇಲ್ಲಿ ಪ್ಲ್ಯಾಂಟ್ಸ್ ಎಲ್ಲ ಇಟ್ಟಿದ್ದಾರೆ ಗುರು, ಆಲ್ ಇಂಡೋರ್ ಪ್ಲ್ಯಾಂಟ್ಸ್. ಇಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಇದು. ಸೊ ವೆರಿ ನೈಸ್. ಈ ಥರದ್ದೆಲ್ಲ ನೀವು ಬಂದು ಇಲ್ಲಿ ಶಾಪ್ ಮಾಡ್ಬೋದು. ಆ್ಯಂಡ್ ದೆನ್ ನಿಮಗೆ ಇಲ್ಲೆಲ್ಲ ಕೀ ಚೈನ್ಸ್ ಆ್ಯಂಡ್ ದೆನ್ ಬೊಂಬೆಗಳು, ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಸೇಮ್ ಗುರು. ಎಲ್ಲ ಕಡೆನೂ ಇಟ್ಟಿದ್ದಾರೆ, ನೀವು ನೋಡ್ಬೋದು ಇಲ್ಲಿ. ಆಲ್ ಲೇಡೀಸ್ ಆಕ್ಸೆಸರೀಸ್ ಆರ್ ಮೋರ್ ಹಿಯರ್. ಇಲ್ಲೂ ನೋಡ್ಬೋದು ನೀವು. ಸೊ ಟಾಪ್ಸ್ ಆ್ಯಂಡ್ ದೆನ್ ಕೇಕ್ ಅಗೇನ್. ಇಲ್ಲೆಲ್ಲ ನೋಡ್ತಾ ಹೋಯ್ತು ಅಂತಂದರೆ ನಿಮಗೆ ವಿಂಟರ್ ವೇರ್ಸ್, ಕ್ಯಾಪ್ಸ್ ಆಗಿರ್ಬೋದು, ಬಟ್ಟೆಗಳು ಎಲ್ಲ ಇದೆ. ಸೊ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ದೆನ್ ಇಲ್ಲಿ ನೋಡಿ, ಬೊಂಬೆಗಳಿಗೆ ಬಟ್ಟೆ ಹಾಕಿದ್ದಾರೆ. ಯಾವ ಇವೆಲ್ಲ? ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ಯಾಕಮ್ಮ ಹಂಗೆ ಬಂದ್ಬಿಟ್ಟೆ? ತುಂಬ ಕಮ್ಮಿ ಆಗಿದೆ. ಎಷ್ಟು? ಜಸ್ಟ್ 3000. ತುಂಬ ಬಜೆಟ್ ಫ್ರೆಂಡ್ಲಿ ಸ್ನೇಹಿತರೆ, ಅದಕ್ಕೆ ತೊಗೊಳೋದು ಬೇಡ ಅಂತ ಅಂದ್ಕೊಂಡ್ವಿ. ನಮಗೆಲ್ಲ ಏನಿದ್ರು ಒಂದು 30-40 ಸಾವಿರ ಇದ್ದಿದ್ರೆ ಓಕೆ ಇತ್ತಲ್ಲ. ಸೇಮ್ 50 ಆದ್ರೂ ಇರಲಿ ನಮಗೆ. ಸೇಮ್ ಬಟ್ಟೆ 50 ಕೇಳ್ತಾರ, ಕೊಡ್ತಾರ ಕೇಳು. ಕೇಳ್ಕೊಂಡ್ ಬರ್ಬೋದು, ಬಟ್ ಕಲರ್ ಬೇರೆ ಬೇಕಿತ್ತು. ಟಿಪಿಕಲ್ ಲೇಡೀಸು ಗುರು, ಕಲರ್ ಬೇರೆ ಬೇಕಿತ್ತಂತ ಅದಕ್ಕೆ ತೊಗೊಳ್ಳಿಲ್ವಂತೆ. ಇದೇ ಪ್ರಾಬ್ಲಮ್ ನಾನು ಹೇಳಿದ್ದು ಸ್ನೇಹಿತರೆ. ಕಾರಲ್ಲಿ ಯಾಕೆ ಪ್ರಿಫರ್ ಮಾಡಬೇಡಿ ಅಂತ ಹೇಳಿದ್ದು ಅಂತಂದರೆ, ಈ ಥರ ರೋಡ್ ಸೈಡ್ ಪಾರ್ಕಿಂಗ್ಸ್ ಅಷ್ಟೇ ಇರುತ್ತೆ. ಸೊ ನಿಮಗೆ ಡೆಡಿಕೇಟೆಡ್ ಪಾರ್ಕಿಂಗ್ ಸ್ಲಾಟ್ಸ್ ಎಲ್ಲ ಇಲ್ಲ ಇಲ್ಲಿ. ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ, ಅಲ್ಲೆಲ್ಲೂ ಇಲ್ಲ ನಿಮಗೆ ಪಾರ್ಕಿಂಗ್, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿಂದ ಪಾರ್ಕಿಂಗ್ ಸ್ಟಾರ್ಟ್ ಆಗುತ್ತೆ, ಬಟ್ ಅಗೇನ್ ರೋಡ್ ಸೈಡ್ ಮಾತ್ರನೇ. ಇಟ್ಸ್ ವೆರಿ ರಿಸ್ಕಿ ಆಲ್ಸೋ, ಇಟ್ಸ್ ಅಟ್ ಯುವರ್ ಓನ್ ರಿಸ್ಕ್. ಅದಕ್ಕೋಸ್ಕರ ನಾನು ಪ್ರಿಫರ್ ಮಾಡಬೇಡಿ ಅಂತ ಹೇಳಿದ್ದು. ನೋಡಿ, ಇಲ್ಲಿಂದ ಆ್ಯಕ್ಚುಲಿ ಹೆಣ್ಮಕ್ಳು ಸ್ಟೋರ್ ಸ್ಟಾರ್ಟ್ ಆಗುತ್ತೆ.
ಸೊ ಇಲ್ಲಿ ಆಕ್ಸೆಸರೀಸ್ ಇದೆ, ಆಲ್ ರಿಂಗ್ಸ್, ಇಯರಿಂಗ್ಸ್, ಚೈನ್ಸ್, ನೆಕ್ಲೇಸಸ್ ಎಲ್ಲ ಇದೆ. ಆ್ಯಂಡ್ ದೆನ್ ಯು ಹ್ಯಾವ್ ಚಪ್ಪಲ್, ಇಲ್ಲಿ ಸ್ಲಿಪ್ಪರ್ಸ್ ಎಲ್ಲ ಇದೆ. ಆ್ಯಂಡ್ ಟಾಪ್ಸ್ ಇದೆ, ಟಾಪ್ಸ್ ಶಾರ್ಟ್ಸ್ ಆಗಿರ್ಬೋದು ಎಲ್ಲ ಇದೆ. ಫಸ್ಟ್ ಟೈಮ್ ಕೂಡ ಹುಡುಗರದು ಸ್ಟೋರ್ ನೋಡಿದೆ. ಅದು ಕೂಡ ಸ್ಟಾಕ್ ಕ್ಲಿಯರೆನ್ಸ್ ನೋಡಿ. ಅಲ್ಲಿಂದ ಇಲ್ಲಿವರೆಗೂ ಸ್ನೇಹಿತರೆ ಒಂದೇ ಹುಡುಗರು ಸ್ಟೋರ್ ಸಿಕ್ಕಿದೆ. ಸೆಕೆಂಡ್ ಸ್ಟೋರ್ ಗುರು ಹುಡುಗರದು. ಇಡೀ ಸ್ಟ್ರೀಟಲ್ಲಿ ಗಂಡು ಮಕ್ಕಳಿಗೆ ಅಂತ ಎಷ್ಟಮ್ಮ ಸ್ಟೋರ್ ಸಿಕ್ತು? ಫಸ್ಟ್ ಹುಡುಗಿರಿಗೆ ಪ್ರಿಫರೆನ್ಸ್ ಕೊಟ್ಟು ಆಮೇಲೆ ಹುಡುಗರಿಗೆ, ಯಾಕಂದ್ರೆ ಲೇಡೀಸ್ ಫಸ್ಟ್. ಇರ್ಲಿ ಎಷ್ಟು ಸ್ಟೋರ್ ಸಿಕ್ತಾ ಹೇಳೋ? ಆಲ್ಮೋಸ್ಟ್ ಒಂದು 2 or 3 ಸಿಕ್ಕಿದೆ ಅನ್ಸುತ್ತೆ. ಕೌಂಟ್ ಮಾಡ್ಬೋದು, ಅಷ್ಟು ಸಿಕ್ಕಿದೆ. ಹುಡುಗಿರ್ದು ಎಷ್ಟಮ್ಮ ಇತ್ತು? ಬ್ರ್ಯಾಂಡೆಡ್ ಶಾಪ್ಸ್ ತುಂಬ ಅಲ್ಲಿದೆ. ಅಪ್ಪ ನೋಡ್ದಾ, ಹುಡುಗರನ್ನ ಬ್ರ್ಯಾಂಡೆಡ್ ಶಾಪ್ಸಲ್ಲಿ ಕರ್ಕೊಂಡೋಗಿ ಶಾಪ್ ಮಾಡಿಸ್ತಾಳಂತೆ. ನನಗೆ ಏನಾದ್ರು ಕೊಡಿಸ್ತಾಳೆ ನನ್ನ ಹೆಂಡತಿ ಇವತ್ತು ಪಕ್ಕ. ಕೊಡಿಸ್ತೀನಿ. ಕೊಡಿಸ್ತೀಯಾ? ಏನು ಕೊಡಿಸ್ತೀಯಾ? ನಿಮ್ಮ ಫೋನ್ ಗೂಗಲ್ ಪೇಯಿಂದ ಅಮೌಂಟ್ ಕಳ್ಸ್ಕೊಂಡು ಎಲ್ಲ ಕೊಡಿಸ್ತೀನಿ. ಓಕೆ ಸ್ನೇಹಿತರೆ, ಸೊ ಇಷ್ಟಕ್ಕೆ ಇಲ್ಲಿಗೆ ಮುಗಿಸೋಣ. ಶಾಪಿಂಗ್ ಗಿಪ್ಪಿಂಗ್ ಎಲ್ಲ ಏನು ಬೇಡ. ಲ್ಯಾಟ್ರಿ. ಸೊ ಇಲ್ಲೊಂದು ಸ್ಟೋನ್ ಕಲೆಕ್ಷನ್ ಸ್ಟೋರ್ ಇದೆ ಸ್ನೇಹಿತರೆ. ಆ್ಯಂಡ್ ಅವ್ರ ಬಾಯಿಂದನೇ ಕೇಳೋಣ ವಾಟ್ ಇಸ್ ದಿಸ್ ಆ್ಯಂಡ್ ವಾಟ್ ಇಸ್ ಆಲ್ ದಿಸ್ ಅಂತ. ಸೊ yes ma'am, what's your beautiful name? Hi there, I'm Srishti. My brand's name is Soul Sanctuary by Srishti. Basically a brand which caters to wellness and healing. I cater with crystals, natural healing crystals that work on energy and frequency. So each crystal has a significance, a meaning. For example, this is a rose quartz. Rose quartz is a stone that helps you to attract love, healing from loss and heartbreak, and helps you to bring understanding in your relationships. It can be any relationship. Here I have natural raw amethyst. This amethyst is a stone that helps you to release all your stress, anxiety and depression, releasing negative thoughts and bringing positive energy. So meditating with these kind of stones helps you to connect with the highest and the best version of yourself and to become true and fulfill the purpose of your life. ನೀವು ಕೇಳಿದ್ರಿ ಅಲ್ಲಿ ಸ್ಟೋನ್ಸ್ನ ಸೆಲ್ ಮಾಡ್ತಾ ಇದ್ರು ಆ್ಯಂಡ್ ಡಿಫ್ರೆಂಟ್ ವೆರೈಟೀಸ್ ಆಫ್ ಸ್ಟೋನ್ಸ್. ಆ್ಯಕ್ಚುಲಿ ತುಂಬ ಇಂಟ್ರೆಸ್ಟಿಂಗ್ ಇತ್ತು, ಅದಕ್ಕೆ ಅವ್ರ ಬಾಯಿಂದನೇ ಕೇಳೋಣ ಅಂತ ಹೇಳಿ ಅದನ್ನು ವಿಚಾರಿಸಿದ್ದು ನಾವು. ಆ್ಯಂಡ್ ವೆರಿ ಗುಡ್ ಗರ್ಲ್ ಆಲ್ಸೋ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ನೋಡಿ. ಬೇರೆ ಹುಡುಗಿನ ಹೋಗ್ಲುತ್ತಾ ಇದ್ರೆ ಒಂದ್ಸಲಿ ನನ್ನ ಹೋಗ್ಲುತ್ತಾ? ನನ್ನ ಹೆಂಡತಿ ಒಳ್ಳೆಯವಳು ಗುರು. ನನ್ನ ಹೆಂಡತಿ ಒಳ್ಳೆಯವಳು ಗುರು. ಬರೀ ಇಂಥದೆಯ ಇದು ಸುಮ್ಮನೆ ಡವ್ ಮನೆಗೆ ಹೋದ್ಮೇಲೆ ಓದೇ ಬೀಳುತ್ತೆ ಅಂತ. ಅದೆಲ್ಲ ಆನ್ ಕ್ಯಾಮ್ರಾ ಬೇಡ, ಆಫ್ ಕ್ಯಾಮ್ರಾ ಹೊಡಿಯುವಂತ ಬಿಡು. ಯಾವ ಇವೆಲ್ಲ? ಜಸ್ಟ್ ಆಪೋಸಿಟ್ ಟು ದ್ಯಾಟ್ ಸ್ನೇಹಿತರೆ, ಇಲ್ಲಿ ಅಮೀಬಾ ಇದೆ. ಸೊ ಇಫ್ ಯು ಆರ್ ಬೋರ್ಡ್, ಬೌಲಿಂಗ್ ಗೀಲಿಂಗ್ ಏನಾರು ಆಡಬೇಕು, ಗೇಮ್ಸ್ ಏನಾರು ಆಡಬೇಕು ಅಂದರೆ ಯು ಕ್ಯಾನ್ ಕಮ್ ಹಿಯರ್. ಅಮೀಬಾ ಇದೆ. ಆ್ಯಂಡ್ ದೆನ್ ಈ ಕಡೆ ಅಗೇನ್ ನಿಮ್ಗೆ ಇಲ್ಲೊಂದು ಬ್ಲಾಸಮ್ ಬುಕ್ ಹೌಸ್ ಅಂತ ಒಂದು ಬುಕ್ ಸ್ಟೋರ್ ಇದೆ. ಆ್ಯಸ್ ಐ ಸೈಡ್, ಬುಕ್ಸಿಗಂತೂ ನಿಮಗೆ ಬರಾನೇ ಇಲ್ಲ ಗುರು, ಅಷ್ಟು ಸ್ಟೋರ್ಸ್ ಇದೆ ಇಲ್ಲಿ. ಯು ಕ್ಯಾನ್ ಕಮ್ ಹಿಯರ್ ಆ್ಯಂಡ್ ಎಕ್ಸ್ಪ್ಲೋರ್. ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ಕಮ್ಮಿ ರೇಟಲ್ಲಿ ವಾಲೆ ಸಿಗ್ತಾ ಇದೆ ಆ ಕಡೆ ನೋಡಿ. ಗೋಲ್ಗಪ್ಪಾಗಿನ್ನ ಕಮ್ಮಿ ರೇಟಲ್ಲಿ ವಾಲೆ ಸಿಗ್ತಾ ಇದೆ. ನನ್ನ ಹೆಂಡತಿ 40 ರೂಪಾಯಿ ಗೋಲ್ಗಪ್ಪ ಬಿಡ್ತಾ ಇಲ್ಲ. ಸೊ 40 ರೂಪಾಯಿ ಗೋಲ್ಗಪ್ಪ ಕೊಟ್ಬಿಟ್ಟು ಬೇಜಾರಾಗ್ಬಿಟ್ಟಿದ್ದಾಳೆ. 1 ಪ್ಲೇಟ್ 20 ರೂಪೀಸ್ 30 ರೂಪೀಸ್ಗೆಲ್ಲ ವಾಲೆ ಇದೆ. ಅದಕ್ಕೆ ಪೂರಿ ಕಮ್ಮಿ ಕೊಟ್ಟರು ಅವರು. ಏನು ಕಮ್ಮಿ ಕೊಟ್ಟರು? ಪೂರಿ ಕಮ್ಮಿ ಕೊಟ್ಟರು. ಭೀಮಾಸ್ ಅಂತ ಒಂದು ರೆಸ್ಟೋರೆಂಟ್ ಇದೆ, ಆಂಧ್ರ ಸ್ಟೈಲ್ ರೆಸ್ಟೋರೆಂಟು. ಆ್ಯಂಡ್ ದೆನ್ ಅಲ್ಲಿ ಆರಾಧ್ಯ ದೊನ್ನೆ ಬಿರಿಯಾನಿ ಹೌಸ್ ಅಂತ ಇದೆ. ಸೊ ಈ ಕಡೆ ಬೇಸಿಕಲಿ ಫುಲ್ಲು ರೆಸ್ಟೋರೆಂಟ್ಸೇ ಇದೆ. ಅಲ್ಲಿಂದ ಇಲ್ಲಿವರೆಗೂ ಬಂದ್ವಿ ಸ್ನೇಹಿತರೆ, ಆ ಎಂಡಿಂದ ಈ ಎಂಡ್ವರೆಗೂ. ಅಲ್ಲಿಂದ ಇಲ್ಲಿವರೆಗೂ ಬಂದಿದ್ದಕ್ಕೆ ಇದೇ ನಮಗೆ ರಿಲೀಫ್ ಅನ್ನಿಸ್ತಾ ಇರೋದು. ಅಲ್ಲಿಂದ ಬರೀ ಬೇರೆ ಬೇರೆ ಥರದ್ದೇ ಸ್ಟೋರ್ಸ್ ಇತ್ತು. ಅಲ್ಲಿಂದ ಬರೀ ಬೇರೆ ಬೇರೆ ಥರದ್ದೇ ಸ್ಟೋರ್ಸ್ ಇತ್ತು. ಅಯ್ಯೋ, ಡಬಲ್ ಮೀನಿಂಗು ಸರ್. ಎಲ್ಲ ನೋಡಿದ್ಮೇಲೆ ಇಲ್ಲಿ ನಮಗೆ ಆಂಧ್ರ ಸ್ಟೈಲ್ ರೆಸ್ಟೋರೆಂಟು ಅಥವಾ ಸೌತ್ ಇಂಡಿಯನ್ ಫುಡ್ ನೋಡಿದ ತಕ್ಷಣ ಆಹಾ ಅನ್ನಿಸ್ತಾ ಇದೆ. ಸೊ ಹೋಗ್ಬಿಟ್ಟು ಏನಾದ್ರು ತಿನ್ಕೊಂಬರೋಣ ಅನ್ಕೊತಾ ಇದ್ದೀವಿ, ನೋಡೋಣ ಇರಿ. ಓಕೆ, ಫೈನಲಿ ಒಂದು ಒಳ್ಳೆ ಊಟ ಆಯಿತು. ಹೆಂಗಿತ್ತಮ್ಮ ಊಟ? ಊಟ ಚೆನ್ನಾಗಿತ್ತು, ಬಟ್ ಅವಳಿಗೆ ಕ್ವಾಂಟಿಟಿ ಇಷ್ಟ ಆಗಿಲ್ಲ, ಕ್ವಾಂಟಿಟಿ ಕಡಿಮೆ ಕೊಟ್ಬಿಟ್ಟಿದ್ರು ಅಂತ ಇದ್ಲು. ಬಟ್ ಟೇಸ್ಟ್ ಚೆನ್ನಾಗಿತ್ತು ಗುರು. ಸೊ ನಾವು ಹೋಗಿದ್ದು ಆಂಧ್ರ ಬಿರಿಯಾನಿ ಹೌಸ್ ಅಂತ. ಸೊ ಇಟ್ ವಾಸ್ ಗುಡ್. ಹೌದಾ? ನೋಡಿದ್ರ, ಅದಕ್ಕೇನೆ ಹೆಣ್ಮಕ್ಳು ಜೊತೆಲಿರಬೇಕು, ಆಗ ಕರೆಕ್ಟ್ ಮಾಡ್ತಾ ಇರ್ತಾರೆ ಅಂತ ಹೇಳೋದು.
इन्होंने वक्त बदल दिया, जज्बात बदल दिए, जिंदगी बदल दी. ಸೊ ಅದು ಆರಾಧ್ಯ ದೊನ್ನೆ ಬಿರಿಯಾನಿ ಹೌಸ್, ಓಕೆನಾ? ಆಂಧ್ರ ಬಿರಿಯಾನಿ ಹೌಸ್ ಅಲ್ಲ. ನಾನು ಅದಕ್ಕೆ ನನಗೆ ಗೊತ್ತಿತ್ತು, ಆದರೂ ನೀನು ಏನು ಹೇಳ್ತೀನಿ ನೋಡೋಣ ಅಂತ ಹೇಳಿದ್ದು ಅಷ್ಟೇನೆ. ಸೊ ಇಲ್ಲಿಗೆ ಆ್ಯಕ್ಚುಲಿ ಚರ್ಚ್ ಸ್ಟ್ರೀಟ್ ಎಂಡ್ ಆಗುತ್ತೆ ಸ್ನೇಹಿತರೆ. ಈ ಕಡೆ ಎಲ್ಲ ನಿಮಗೆ ಬರೀ ರೆಸ್ಟೋರೆಂಟ್ಸೇ ಇದೆ. ಆ್ಯಂಡ್ ಇಲ್ಲಿ ಎಂಪೈರ್ ರೆಸ್ಟೋರೆಂಟ್ ಇದೆ, ಅಲ್ಲಿ ಬಿಗೀಸ್ ಬರ್ಗರ್ ಇದೆ, ಸ್ಮೋಕ್ ಶಾಪ್ ಇದೆ, ಆ್ಯಂಡ್ ದೆನ್ ಇಲ್ಲೊಂದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಇದೆ, ಆ್ಯಂಡ್ ಇಲ್ಲಿ ಒಂದು ಮಾಲ್ ಇದೆ. ಸೊ ದಿಸ್ ಇಸ್ ದ ಎಂಡ್ ಆಫ್ ಚರ್ಚ್ ಸ್ಟ್ರೀಟ್. ಆ್ಯಂಡ್ ಆ ಕಡೆಗೆ ನೀವು ಹೋಗ್ತಾ ಹೋಯ್ತು ಅಂತಂದರೆ ಆ್ಯಕ್ಚುಲ್ MG ರೋಡ್ ಕಾಣುತ್ತೆ, ವೇರ್ ಪಬ್ಸ್, ರೆಸ್ಟೋರೆಂಟ್ಸ್, ಬಾರ್ಸ್ ಎಲ್ಲ ಸಿಗುತ್ತೆ. ಸೊ ಅದು MG ರೋಡ್ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಇದಿಷ್ಟು ಇವತ್ತಿನ ವ್ಲಾಗಿಗೆ. ಸೊ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಾನು ನಿಮ್ಮ ರಾಯನ್ ಗೌಡ, ಸೈನಿಂಗ್ ಆಫ್. ಟೇಕ್ ಕೇರ್, ಚಾ ಚಾ.